ಹಲೋ ಫ್ರೆಂಡ್ಸ್, ನಮಸ್ಕಾರ. ರೀಸೆಂಟಾಗಿ ನನ್ನ ಒಬ್ಬ ಸ್ನೇಹಿತರು ಕೇಳಿದರು, ಬ್ಯಾಂಕ್ ಎಫ್ ಡಿಸ್ ಬೆಟರ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬೆಟರ್ ಅಥವಾ ಯಾವುದರಲ್ಲಿ ಮೋರ್ ರಿಟರ್ನ್ಸ್, ಯಾವುದು ಸೇಫ್ ಅಂತ ಕೇಳಿದರು. ನಿಮಗೂ ಏನಾದರೂ ಇದೇ ಡೌಟ್ ಇದೆನಾ? ನಿಮಗೂ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇದ್ರ ಬಗ್ಗೆ ಯಾರೇ ಡೌಟ್ ಇದ್ದರೆ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಯಾವುದೇ ಗ್ರೂಪಲ್ಲಿದ್ದರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಯಾವ್ದು ಬೆಟರ್ ಅಂತ ನೋಡೋಣ. ಬನ್ನಿ, ಫಸ್ಟು ಬ್ಯಾಂಕ್ ಎಫ್ ಡಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಬ್ಯಾಂಕ್ ಎಫ್ ಡಿಸ್ ಅಂದರೆ ನನ್ನ ಹತ್ರ ಇರುವಂಥ ಒಂದು ಅಮೌಂಟ್ನ ನಾನು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಡೆಪಾಸಿಟ್ ಮಾಡ್ತೀನಿ. ಇದೊಂದು ಬ್ಯಾಂಕ್ಸು ಮೇಲೆ ನನಗೆ 5 to 7% ರಿಟರ್ನ್ಸ್ ಬರುತ್ತೆ. ಸೊ ಅದನ್ನು ಬ್ಯಾಂಕ್ ಏನು ಮಾಡುತ್ತೆ, ಆ ಒಂದು ಬ್ಯಾಂಕು ತನ್ನ ಹಲವಾರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳಿಗೆ ಅದನ್ನೇ ಯೂಸ್ ಮಾಡ್ಕೊಳುತ್ತೆ. ಅದರಲ್ಲಿ ಮೇಜರ್ ಒಂದಾಗಿರ್ಬೋದು, ಇಲ್ಲ ಲೋನ್ ಕೊಡ್ಬೋದು ಬೇರೆಯವ್ರಿಗೆ ಅಮೌಂಟಿಂದ, ಅವ್ರು ಎಲ್ಲಾದರೂ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಥರ ಹಲವಾರು ಟ್ರಾನ್ಸಾಕ್ಷನ್ಸ್ನ ಮಾಡುತ್ತೆ. ಸೊ ಆದರೆ ಬ್ಯಾಂಕ್ ಎಫ್ ಡಿಸ್ ಸೇಫ್ ಬಟ್ ಲೋ ರಿಟರ್ನ್ಸ್ ಆಗುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ಎಫ್ ಡಿಸ್ ಯಾವುದೇ ಒಂದು ಮಾರ್ಕೆಟ್ ಇನ್ಫ್ಲೇಷನ್ನ ಬೀಟ್ ಮಾಡಲ್ಲ, ಫಿಕ್ಸ್ಡ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಬಟ್ ಲೋ ರಿಟರ್ನ್ಸ್ ಆಗಿರುತ್ತೆ. ಇದು ಒಂದು ಬಂದ್ಬಿಟ್ಟು ಬ್ಯಾಂಕ್ ಎಫ್ ಡಿಸ್ ಅಂತ ಕರೀತಾರೆ. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಸೊ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಇಂಡೆಪ್ತ್ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಒಂದು ಪ್ರೀವಿಯಸ್ ವಿಡಿಯೋ ಇದೆ, ಅದನ್ನು ನೋಡಿ ಇಲ್ಲಿ. ಸೊ ಮ್ಯೂಚುವಲ್ ಫಂಡ್ ಮತ್ತು ಬ್ಯಾಂಕ್ ಎಫ್ ಡಿಸ್ ಯಾವ್ದು ಬೆಟರ್ ಅಂತ ಕಂಪೇರ್ ಮಾಡೋಣ. ಸೊ ಮ್ಯೂಚುವಲ್ ಫಂಡ್ ಅಂದರೆ ಇರುತ್ತೆ, ನನ್ನ ಅಮೌಂಟ್ ಏನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಯಾರು ಮಾಡ್ತಾರೆ ಅದನ್ನು, ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರು ಅವ್ರ ಸ್ಕೀಮಲ್ಲಿ ಬರುವಂಥ ಫಂಡ್ಗಳಿಗೆ ಅಥವಾ ಕಂಪನಿಗಳಿಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಮಾರ್ಕೆಟ್ ರಿಟರ್ನ್ಸ್ ಡಿಪೆಂಡ್ ಆಗಿರುತ್ತೆ, ರಿಸ್ಕ್ ಹೈ ಇರುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ರಿಟರ್ನ್ಸ್ 100% ಶೋರ್ ಆಗಿರುತ್ತೆ. ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಒಳ್ಳೆ ರಿಟರ್ನ್ಸ್ ಅಂತೂ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬ್ಯಾಂಕ್ ಎಫ್ ಡಿಸ್ ಮತ್ತು ಮ್ಯೂಚುವಲ್ ಫಂಡ್ ಕಂಪ್ಯಾರಿಸನ್ ಅಂತ ಮಾಡೋದಾದರೆ, ಬ್ಯಾಂಕ್ ಡೆಪಾಸಿಟ್ಸಲ್ಲಿ ಕ್ಯಾಪಿಟಲ್ ಸೇಫ್ ಆಗಿರುತ್ತೆ, ಫಿಕ್ಸ್ಡ್ ರಿಟರ್ನ್ಸ್ ಆಗಿರುತ್ತೆ. ನೋ ಮ್ಯಾಟರ್ ಮಾರ್ಕೆಟ್ ಏನೇ ಡಿಪೆಂಡ್ಸ್ ಆಗಿರಲಿ, ಮಾರ್ಕೆಟ್ ಸಿಚುವೇಶನ್ ಏನೇ ಇರಲಿ, ಫಿಕ್ಸ್ಡ್ ರಿಟರ್ನ್ಸ್ ಇರುತ್ತೆ. ಆದರೆ ಲೋ ರಿಟರ್ನ್ಸ್ ಆಗುತ್ತೆ, ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಎಫ್ ಡಿಸ್ ಆರ್ ಫುಲ್ಲಿ ಟ್ಯಾಕ್ಸೇಬಲ್ ಮತ್ತು ಇನ್ಫ್ಲೇಷನ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಆನ್ ಎಫ್ ಡಿಸ್ ಮೇಲೆ. ಸೊ ಇದು ಈ ಎಫ್ ಡಿಸಲ್ಲಿ ವರ್ಕ್ ಆಗೋಂಥ. ಮ್ಯೂಚುವಲ್ ಫಂಡ್ಸ್ನ ನೋಡೋದಾದರೆ ಹೈ ರಿಟರ್ನ್ ಪೊಟೆನ್ಷಿಯಲ್, 15 to 20% ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ ಯಾವುದೇ ಒಂದು ಚಾರ್ಟ್ಸ್ನ ನೋಡಿದರೆ 15-20 ಇಯರ್ಸಿಂದ ನೋಡಿದರೆ ಅದು ಈ ರಿಟರ್ನ್ಸ್ನ ಮ್ಯಾಚ್ ಮಾಡಿದೆ. ಮತ್ತು ಇನ್ನೊಂದು SIPನ ಆ್ಯಡ್ ಮಾಡುವಂಥ ಒಂದು ಆಪ್ಷನ್ ಇದೆ. ಪ್ರತಿ ತಿಂಗಳು ನನ್ನ ಫಂಡ್ಗೆ ಅಥವಾ ನನ್ನ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ತಾ ಹೋಗೋದ್ರಿಂದ ಮಾರ್ಕೆಟ್ನ ಅಪ್ ಆ್ಯಂಡ್ ಡೌನ್ಸ್ ಏನೇ ಇದ್ದರೂ ಅದು ಆವ್ರೇಜ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತು ಇನ್ಫ್ಲೂಯೆನ್ಸ್ನ ಬಿಲ್ಡ್ ಮಾಡುವಂಥ ಹೈ ಚಾನ್ಸಸ್ ಇರುತ್ತೆ. ಬಟ್ ಆಲ್ಸೋ ಅಫ್ಕೋರ್ಸ್ ರಿಸ್ಕ್ ಇದೆ. ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ಅದಕ್ಕೆ ಆದಂತಹ ಫಂಡ್ ಸಹ ಇದೆ ಶಾರ್ಟ್ ಟರ್ಮ್ಗೆ. ಲಾಂಗ್ ಟರ್ಮಲ್ಲಿ ಯಾವತ್ತೂ 100% ರಿಟರ್ನ್ಸ್ ಕೊಟ್ಟೆ. ಒಂದು ಎಫ್ ಡಿಸ್ ಮತ್ತು ಮ್ಯೂಚುವಲ್ ಫಂಡ್ನ ಒಂದು ರಿಯಲ್ ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ನಾನು ಬ್ಯಾಂಕಲ್ಲಿ ಎಫ್ ಡಿನ 10 ಇಯರ್ಸ್ಗೆ ಮಾಡೋದಾದರೆ ಒಂದು ಆವ್ರೇಜ್ 6% ನಾನು ಕನ್ಸಿಡರ್ ಮಾಡಿ 1 ಲಕ್ಷನ 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನ್ನ ಒಂದು ಫಂಡ್ 10 ವರ್ಷಕ್ಕೆ 1,79,000 ರೂಪೀಸ್ ಆಗುತ್ತೆ. ಅದನ್ನೇ ನಾನು ಮ್ಯೂಚುವಲ್ ಫಂಡಲ್ಲಿ ಆವ್ರೇಜ್ 12%, ಇನ್ನೂ ಜಾಸ್ತಿ ಸಹ ಬಂದಿದೆ, ಬಟ್ ಆವ್ರೇಜ್ 12% ಕ್ಯಾಲ್ಕುಲೇಟ್ ಮಾಡಿ ಅದೇ 1 ಲಕ್ಷ ನಾನು 10 ವರ್ಷ ಮ್ಯೂಚುವಲ್ ಫಂಡ್ಸಲ್ಲಿಟ್ಟರೆ ಆವ್ರೇಜಾಗಿ 3,10,000 ರೂಪೀಸ್ ರಿಟರ್ನ್ ಬರುತ್ತೆ. ಆನ್ ಆವ್ರೇಜ್ ಫಾರ್ 12% ರಿಟರ್ನ್ಸ್ಗೆ ಇನ್ನೂ ಜಾಸ್ತಿ ಸಹ ಬಂದಿದೆ. ಬಟ್ ಡಿಫ್ರೆನ್ಸ್ ಇಲ್ಲಿ ಕ್ಲಿಯರ್ ಆಗಿದೆ. ಯಾವುದು ಬೆಟರ್? ರಿಸ್ಕ್ ಇದೆ, ಬಟ್ ಲಾಂಗ್ ಟರ್ಮ್ಗೆ ಯಾವುದೇ ರಿಸ್ಕ್ ಇಲ್ಲ. ಮ್ಯೂಚುವಲ್ ಫಂಡ್ ಮತ್ತು ಎಫ್ ಡಿಸಲ್ಲಿ ಟ್ಯಾಕ್ಸ್ನ ಕಂಪೇರ್ ಮಾಡೋದಾದರೆ, ಎಫ್ ಡಿಸಲ್ಲಿ ಇಂಟ್ರೆಸ್ಟ್ ಆರ್ ಫುಲ್ಲಿ ಟ್ಯಾಕ್ಸೇಬಲ್ ಮತ್ತು ಸ್ಲ್ಯಾಬ್ ರೇಟ್ ಆಗುತ್ತೆ. ಅದೇ ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಇಂಟ್ರೆಸ್ಟ್ ಲೋವರ್ ರೇಟಲ್ಲಿದೆ. ಮತ್ತು ELSS ಅಂತ ಫಂಡ್ಸಲ್ಲಿ ಟ್ಯಾಕ್ಸ್ ಸೇವಿಂಗ್ಸಿಂದ ತುಂಬ ಬೆನಿಫಿಟ್ಸ್ ಇದೆ. 3 ಇಯರ್ಸ್ ಲಾಕಿಂಗ್ ಪೀರಿಯಡ್ ಇದೆ, ಬಟ್ ರಿಟರ್ನ್ಸ್ ಸಹ ಅದೇ ಥರ ಹೈಯೆಸ್ಟ್ ಇದೆ. ಮ್ಯೂಚುವಲ್ ಫಂಡ್ನ ಮತ್ತು ಎಫ್ ಡಿಸ್ನ ಯಾರು ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ, ಏನಾದರೂ ನನಗೆ ಒಂದು ಶಾರ್ಟ್ ಟರ್ಮ್ ಗೋಲ್ ಇದೆ, ಅಥವಾ ನನಗೆ 3 ಮಂತ್ಸು 6 ಮಂತ್ಸು 1 ಇಯರಲ್ಲಿ ರಿಟರ್ನ್ ಬೇಕು ನನಗೆ ಅಮೌಂಟ್, ಅಥವಾ ಅದರಿಂದ ನನಗೆ ಏನಾದರೂ ಡಿಪೆಂಡೆನ್ಸಿ ಇದೆ ಅನ್ನೋದಾದರೆ ಎಫ್ ಡಿನ ಸೆಲೆಕ್ಟ್ ಮಾಡಿ. ಮತ್ತು ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿನೇ ಇಲ್ಲ, 0 ರಿಸ್ಕಲ್ಲಿ ನನಗೆ ನನ್ನ ರಿಟರ್ನ್ಸ್ ಬೇಕು ಅಥವಾ ನನ್ನ ಅಮೌಂಟ್ ಇರಬೇಕು ಅನ್ನೋದಾದರೆ ಅವರು ಸಹ ಎಫ್ ಡಿನ ಸೆಲೆಕ್ಟ್ ಮಾಡಿ. ಮತ್ತು ಸೀನಿಯರ್ ಸಿಟಿಸನ್ಸ್ ಇವರು ಎಫ್ ಡಿನ ಸೆಲೆಕ್ಟ್ ಮಾಡ್ಕೋಬೋದು. ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ, ಲಾಂಗ್ ಟರ್ಮ್ ಗೋಲ್ಸ್ ಇದ್ದವರು, ನನಗೆ ಯಾವುದೇ ಆದಂಥ ಈ ಅಮೌಂಟ್ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಐ ಆಮ್ ರೆಡಿ ಟು ಟೇಕ್ ಅ ರಿಸ್ಕ್, ಬಟ್ ಟ್ರಸ್ಟ್ ಆರ್ ಎಕಾನಮಿ ವಿಲ್ ಗೆಟ್ ದ ಬೆಟರ್ ರಿಟರ್ನ್ಸ್. ಸೊ ಲಾಂಗ್ ಟರ್ಮ್ ಗೋಲ್ ಇರೋರು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. ಹಾಗೆ ಯಂಗ್ಸ್ಟರ್ ಮತ್ತು ಸ್ಯಾಲ್ರಿ ಪೀಪಲ್ ಸಹ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಯಾರು ವೆಲ್ತ್ ಅಥವಾ ಫ್ಯೂಚರ್ನ ಬಿಲ್ಡ್ ಮಾಡಬೇಕು ಅನ್ನೋರು ಸಹ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಎಫ್ ಡಿ ಬೆಟರ್ ಅಥವಾ ಮ್ಯೂಚುವಲ್ ಫಂಡ್ ಬೆಟರ್ ಅನ್ನೋದಾದರೆ, ಎಫ್ ಡಿಸ್
ಸೇಫ್ ಕೊಡುತ್ತೆ, ಆದರೆ ಮ್ಯೂಚುವಲ್ ಫಂಡ್ ಹೈ ರಿಟರ್ನ್ಸ್ ಕೊಡುತ್ತೆ. ಸೊ ಪ್ರೀವಿಯಸಲ್ಲಿ ಹೇಳಿರುವಂಥ ಪಾಯಿಂಟ್ಸನ್ನು ನೋಡಿ ನಿಮಗೆ ಯಾವುದು ಬೆಸ್ಟು, ನಿಮ್ಮ ಫಂಡ್ ರಿಕ್ವೈರ್ಮೆಂಟ್ಸ್ ಏನಿದೆ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ ಅನ್ನೋದನ್ನು ನೋಡಿ ನೀವು ಡಿಸೈಡ್ ಮಾಡಿ. ಸೊ ನನ್ನ ಕೇಳೋದಾದರೆ ಆಲ್ವೇಸ್ ಬೆಟರ್ ಗೋ ವಿತ್ ಅ ಮ್ಯೂಚುವಲ್ ಫಂಡ್. ಹೀಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಫಾರ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ ಮಾತ್ರ. ಸೊ ಇದು ಎರಡರಲ್ಲೂ ಕಂಪ್ಯಾರಿಸನ್ನ ಬೇಸ್ಡ್ ಆನ್ ನಿಮ್ಮ ಒಪಿನಿಯನ್ ಮೇಲೆ ಮಾಡಬೇಕು. ಸೊ ಆದರೆ ಲಾಂಗ್ ಟರ್ಮ್ ಗೋಲ್ಸ್ ಇದ್ದರೆ ಬೆಟರ್ ಗೋ ವಿತ್ ಮ್ಯೂಚುವಲ್ ಫಂಡ್ಸ್. ಸೊ ನಿಮಗೆ ಏನಾದರೂ ಬೆಟರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬೇಕು ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಇನ್ಶೂರೆನ್ಸ್ ಬಗ್ಗೆ ಎನಿ ಫೈನಾನ್ಷಿಯಲ್ ರಿಲೇಟೆಡ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ನೀವು ನನ್ನ ಡೈರೆಕ್ಟಾಗಿ ರೀಚ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದು ಅಥವಾ ಏನಾದರೂ ಯೂಸ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಧನ್ಯವಾದಗಳು.